ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ರಾಜ್ ಹತ್ರ ಮಾತಾಡ್ತಾ ಇರ್ತಾಳೆ. ಏನ್ರಿ ನೀವು ನಮ್ಮ ಅಕ್ಕ ತಪ್ಪು ಮಾಡಿದ್ದಾಳೆ ಅಂತಾನೆ ವಾದಿಸ್ತಾ ಇದ್ದೀರಾ? ಯಾಕ್ರಿ ನೀವು ಈ ಥರ ನಿರ್ಧಾರ ತಗೊಳ್ತಾ ಇದ್ದೀರಾ? ಅವಳು ಏನೂ ತಪ್ಪು ಮಾಡಿರೋದಿಲ್ಲ. ನೀವು ರಾಹುಲ್ ಥರ ನೀವು ಮಾತಾಡೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯಾರೇ ಆದರೂ ಒಂದು ಹೆಂಗಸ್ರ ಮೇಲೆ ಈ ಥರ ಶೀಲ ಅಪವಾದನೆ ಎಲ್ಲ ಮಾಡಬಾರ್ದು ರೀ. ಅದು ತುಂಬ ಕೆಟ್ಟದು. ಅದು ಗಂಡನೇ ಅವ್ರ ಹೆಂಡತಿ ಮೇಲೆ ಅವನು ಅನುಮಾನ ಪಡೋದು ಎಷ್ಟು ದುರಾಬುದ್ಧಿ ಹೇಳಿ. ಅದೆಲ್ಲ ಅವಳಿಗೆ ತುಂಬ ನನಗೆ ಅದೆಲ್ಲ ಕೇಳಿಸ್ಕೊಂಡು ತುಂಬ ಬೇಜಾರಾಯಿತು. ನಮ್ಮ ಅಕ್ಕ ಆ ಥರ ಕೆಲಸ ಮಾಡೋದೇ ಇಲ್ಲ ಅಂಥವಳು ಅಲ್ವೇ ಅಲ್ಲ ಅಂತ ಹೇಳ್ತಿದ್ರು. ಅವಳೇನು ಅಂತ ನನಗೆ ಗೊತ್ತು. ನಾನೇ ಕಣ್ಣಾರೆ ಆ ಅರುಣ್ ಜೊತೆ ಮಾತಾಡ್ತಾ ಇದ್ದಿದ್ದನ್ನ ನಾನೇ ನೋಡಿದ್ದೀನಿ ಅಂತ ರಾಜ್ ಹೇಳ್ತಾ ಇರ್ತಾನೆ. ಆದರೆ ಮಾತಾಡಿದ್ರೆ, ಒಂದು ಪರಪುರುಷನ ಜೊತೆ ಮಾತಾಡಿದ್ರೆ ನೀವುಗಳು ಏನೇನೋ ಸಂಬಂಧಗಳನ್ನ ಊಹೆ ಮಾಡ್ಕೊತೀರಾ ಅಲ್ವಾ? ಅಲ್ಲಿ ಏನು ನಡೀತಿದೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಏನೇನೋ ಊಹೆ ಮಾಡ್ಕೊಂಡು ನಾವೇನೋ ತಪ್ಪು ಮಾಡ್ತಿದ್ದೀವಿ ಅನ್ನೋ ಥರ ಅಷ್ಟೇ ನೋಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಏನೇ ಆದರೂ ಕ್ಯಾರೆಕ್ಟರ್ಲೆಸ್ ಇರೋಳನ್ನ ನಾನು ಯಾವತ್ತೂ ನಂಬಲ್ಲ ಅಂತ ಹೇಳ್ತಾ. ನೀವು ಆ ಥರ ನಮ್ಮ ಅಕ್ಕನ ಬಗ್ಗೆ ಮಾತಾಡೋದು ಸರಿ ಇಲ್ಲ ರೀ. ನಿಮ್ಗೇನಿದ್ರು ಗೊತ್ತಿದ್ರೆ ಮಾತ್ರ ಮಾತಾಡಕ್ ಬನ್ನಿ. ಈ ಥರ ಸುಮ್ಮನೆ ಅಪವಾದನೆ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ಬೇಕಾದ್ರೆ, ಈಗ ನೀನು ಬಂದ್ಬಿಟ್ಟ ನಿಮ್ಮ ಅಕ್ಕನ ಬಗ್ಗೆ ಮಾತಾಡೋದಿಕ್ಕೆ? ನೀನು ನನ್ನ ಎಷ್ಟು ಮೋಸ ಮಾಡಿಲ್ಲ ಹೇಳು. ಮೋಸ ಮಾಡ್ತಾನೇ ಇದೆಯಾ, ಎಲ್ಲ ವಿಚಾರನೂ ಮುಚ್ಚಿಡ್ತಾನೆ ಇದೆಯಾ ಅಂತ ಹೇಳ್ಬೇಕಾದ್ರೆ, ಈಗ ಆಗೋಗಿರೋ ವಿಚಾರನ ಮತ್ತೆ ಕೆದಕ್ಬೇಡಿ, ಈಗ ಆಗ್ಬೇಕಾಗಿರೋದನ್ನ ನೋಡಿ ಅಷ್ಟೇ ಅಂತ ಹೇಳ್ಬೇಕಾದ್ರೆ, ಈಗ ಏನು ಮಾಡ್ಬೇಕು ಹೇಳು ಅಂತ ರಾಜ್ ಕೇಳ್ತಾ ಇರ್ತಾನೆ. ಇನ್ನು ನಾನು ಒಂದು ಸ್ತ್ರೀಗೋಸ್ಕರ, ನಮ್ಮ ಅಕ್ಕಗೋಸ್ಕರ ಇದನ್ನೆಲ್ಲ ನಾನು ಯಾರು ಮಾಡಿರೋದು ಅಂತ ಕಂಡು ಹಿಡಿತೀನಿ. ಅವ್ರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಅಂತ ಕಾವ್ಯ ಪಟ್ಟಿಡ್ದು ಕೂತಿರ್ತಾಳೆ. ಹೌದಾ, ಏನು ಮಾಡ್ಕೋತೀಯ ಮಾಡ್ಕೊ ಅಂತ ರಾಜಿನ ಅಲ್ಲಿಂದ ಹೇಳಿ, ಇನ್ನು ನೀವು ಇದ್ರ ಮಧ್ಯ ಬರಕ್ಕೆ ಹೋಗ್ಬೇಡಿ. ನಾನು ಯಾರು ತಪ್ಪು ಮಾಡಿದಾರೋ ಅವ್ರನ್ನ ನಿರೂಪಿಸ್ತೀನಿ ಅಂತ ಕಾವ್ಯ ಖಂಡಿತವಾಗಿ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸ್ವಪ್ನ ಅವಳ ಕನ್ನಡಿಲಿ ನೋಡ್ತಾ ಅವಳ ಹೊಟ್ಟೆನ ನೋಡ್ಕೋತಾಳೆ. ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಿದ್ಯಲ್ಲ ಅಂತ ಖುಷಿ ಇರುತ್ತೆ. ಆಗ ರಾಹುಲ್ ಬಂದು, ಏನು ಇಷ್ಟು ಆರಾಮಾಗಿ ಕೂತಿದ್ಯಾ? ನೀನು ತಪ್ಪು ಮಾಡಿದ್ಯಾ, ಈ ಮನೆಯಿಂದ ಹೊರಗಡೆ ಹೋಗ್ತಾ ಇರು. ಯಾರೋ ಏನೋ ನಿಲ್ಸಿದ್ರು ಅಂತ ನಾನು ನಿಲ್ಸಕ್ಕಾಗಲ್ಲ. ನೀನು ಮಾಡೋ ತಪ್ಪಿಗೆಲ್ಲ ನಾನು ಎಲ್ಲ ಸರಿ ಮಾಡ್ಕೊಂಡು ಬರೋದಿಕ್ಕಾಗಲ್ಲ. ನೀನು ಎಂಥವಳು ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಯು ಶಟ್ ಅಪ್ ರಾಹುಲ್, ನೀನೇನು ಅಂತ ನನಗೆ ಗೊತ್ತು. ಯಾಕೆ ನೀನು ನನ್ನ ಮೇಲೆ ಇಷ್ಟೊಂದು ಡೌಟ್ ಬೀಳ್ತಾ ಇದೆಯಾ? ಏಕೆ ನೀನು ಈ ಮನೆಯಿಂದ ನನ್ನ ಕಳಿಸ್ಬೇಕು ಅಂತ ಕಾಯ್ತಾ ಇದೆಯಾ ಅಂತ ಕೇಳಬೇಕಾದ್ರೆ, ಅಯ್ಯೋ ಇವಳಿಗೆ ಗೊತ್ತಾಗ್ಬಿಡುತ್ತಲ್ಲ ಅಂತ ಇನ್ನು ಅವ್ನು ಕವರ್ ಮಾಡ್ಕೊಳಕ್ ಬರ್ತಾ ಇರ್ತಾನೆ. ನೋಡಿದ್ರೆ, ಈಗ ನೀನು ತಪ್ಪು ಮಾಡಿದ್ಯಾ ಅಲ್ವಾ, ಈಗ ಇಲ್ಲಿಂದ ಹೋಗು, ಹೊರಗಡೆ ಎಲ್ಲನ ಹೋಗಿ ಮಲ್ಕೋ, ನನ್ನ ರೂಮಲ್ಲಿ ಇರಬೇಡ ಅಂತ ಹೇಳ್ತಾ ಇರ್ತಾನೆ. ಏನು, ನಾನು ನಿನ್ನ ರೂಮಲ್ಲಿದ್ದೀನಾ? ಹೌದಾ, ಇದಕ್ಕೆ ನಾನೇ ಒಂದು ಪರಿಹಾರ ಕೊಡ್ತೀನಿ. ನೀನೇ ಈ ರೂಮಿಂದ ಇರಬೇಡ ಅಂತ ರಾಹುಲ್ನ ಆ ರೂಮಿಂದ ಹೊರಗಾಕ್ಬಿಡ್ತಾಳೆ. ಹೇಗೋ ಯಾರೂ ನೋಡಿಲ್ವಲ್ಲ ಅಂತ ಇನ್ನು ಅವನು ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಅಪ್ಪು ಕಲ್ಯಾಣ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅಳ್ತಾನೂ ಸಹ ಇರ್ತಾಳೆ. ಯಾಕಪ್ಪು, ನಿಮ್ಮಪ್ಪ ಅಂದಿದ್ದ ವಿಚಾರಕ್ಕೆ ನೀನು ಹಿಂಗೆ ಅಳ್ತಿದ್ಯಾ? ಎಷ್ಟೇ ಆದರೂ ನಾವು ಬಡವರು, ನಾವು ಇರೋ ಅಷ್ಟಲ್ಲೇ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಬೇರೆದಕ್ಕೆಲ್ಲ ಆಸೆ ಪಡಬಾರ್ದು ಅಂದಿದ್ಕಾ? ಏನು ಹೇಳಿದ್ರು ನಿಮ್ಮಪ್ಪ ನೀನು ಒಳ್ಳೇದಕ್ಕೆ ಅಲ್ವಾ ಹೇಳಿದ್ದು, ನೀನು ಅದನ್ನು ಅರ್ಥ ಮಾಡ್ಕೋ ಅಂತ ಹೇಳ್ಬೇಕಾದ್ರೆ, ಅಮ್ಮ ನಾನು ಎಷ್ಟೇ ಅರ್ಥ ಮಾಡ್ಕೋಬೇಕು ಅಂದ್ರೂ ನನ್ನ ಮನಸ್ಸು ಕೇಳ್ತಿಲ್ಲಮ್ಮ. ನಾನು ಅವನ್ನ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದೆ. ನಾವಿಬ್ರು ಸುತ್ತಾಡೋದನ್ನೆಲ್ಲ ನೋಡಿ ನನಗೆ ಈಗ ಆಕರ್ಷಣೆ ಅಲ್ಲ, ನಿಜವಾಗ್ಲೂ ಪ್ರೀತಿನೇ ಉಟ್ಬಿಟ್ಟಿದೆ ಅವನಿಗೆ. ನಿಜವಾಗ್ಲೂ ಪ್ರೀತಿನೇ ಉಟ್ಬಿಟ್ಟಿದೆ ನನಗೆ ಅವನ ಮೇಲೆ. ಏನೇ ಮಾಡಿದ್ರು ನಾನು ದೂರ ಮಾಡ್ಕೋಬೇಕು ಅಂದ್ರೂ ನನ್ನ ಮನ್ಸು ಕೇಳ್ತಾ ಇಲ್ಲ ಅಮ್ಮ ಅಂತ ಅವಳು ತುಂಬ ಕೊರಗ್ತಾ ಇರ್ತಾಳೆ. ಕಡೆ ನೋಡಿದ್ರೆ ರಾಜ್ಗೆ ಕಾವ್ಯ ಬೆಳಗ್ಗೆನೆ ಹೆಪ್ಸಿ, ರೀ ನಿಮ್ಮ ಆಶೀರ್ವಾದ ಬೇಕು ರೀ ನನಗೆ ಅಂತ ಕೇಳ್ತಾ ಇರ್ತಾಳೆ. ಏಂತಕ್ಕೆ ಇಷ್ಟು ಬೆಳಗ್ಗೆ ನನ್ನ ಹತ್ರ ತಲೆ ತಿನ್ನಕ್ ಬಂದಿದ್ಯಾ ಅಂದ್ರೆ, ಒಂದು ಕೆಲ್ಸಕ್ಕೆ ಶ್ರೀಕಾರ ಹಾಕ್ತಾ ಇದೀನಲ್ಲ ರೀ, ಅದ್ರ ನಿಮ್ಮ ಆಶೀರ್ವಾದ ಬೇಕು. ಪತಿಯೇ ಪತಿ ದೇವ್ರು ಅಲ್ವಾ, ಹಾಗಾಗಿ ನಾನು ನಿಮ್ಮ ಆಶೀರ್ವಾದ ತಗೋಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಇರ್ತಾಳೆ. ನಾನು ಆಶೀರ್ವಾದ ಕೊಡಲ್ಲ, ಏನು ಕೊಡಲ್ಲ, ಸುಮ್ಮನೆ ಎದ್ದೋಗು ಅಂತಿದ್ರು. ಹೇಗೆ ಕೊಡಲ್ಲ, ನಾನು ನೋಡೇ ಬಿಡ್ತೀನಿ ಅಂತ ರಾಜ್ ಕಾಲ್ನ ಹಿಡ್ಕೊಂಡ್ಬಿಡ್ತಾಳೆ ಕಾವ್ಯ. ರೀ ಇವಾಗ ನೀವು ಮರ್ಯಾದೆಯಿಂದ ನನಗೆ ಆಶೀರ್ವಾದ ಕೊಡಿ ಅಂತ ಹೇಳ್ಬೇಕಾದ್ರೆ, ನಿನಗೆ ಒಳ್ಳೆ ಬುದ್ಧಿ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾ ಇರ್ತಾನೆ. ನಿಮಗೆ ನೀವೇ ಹೇಳ್ಕೊಂತೀರಲ್ಲ ರೀ, ನನಗೆ ಅನ್ವಯ ಆಗೋ ಥರ ಹೇಳ್ರಿ ಅಂತ ಹೇಳ್ಬೇಕಾದ್ರೆ, ಈಗ ಏನು ಹೇಳ್ಬೇಕು ಹೇಳು ಅಂದಾಗ, ನಾನು ಇವತ್ತಿಂದ ನಮ್ಮ ಅಕ್ಕ ಯಾರು ತಪ್ಪು ಮಾಡಿರೋದನ್ನೋ ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬೇಕಾದ್ರೆ, ಸರಿ ಆಯ್ತು,
ಆಲ್ ದ ಬೆಸ್ಟ್ ಅಂತ ಹೇಳಿ ಕಾವ್ಯನ ಕಳಿಸ್ತಾನೆ. ಈ ಕಡೆ ನೋಡಿದ್ರೆ ಕನಕ ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಅವ್ರ ದೊಡ್ಡಮ್ಮ, ಬಾ ಅಪ್ಪು ಊಟ ಮಾಡು ಅಂದಾಗ, ಊಟನೂ ಬೇಡ ಏನೂ ಬೇಡ, ಒಂಚೂರು ವಿಷ ಇಟ್ಬಿಡು, ವಿಷ ಹಾಕ್ಬಿಡು, ತಿಂದ್ಬಿಟ್ಟು ಸತ್ತೋಗ್ಬಿಡ್ತೀನಿ, ನನಗೂ ನಮ್ಮ ಅಮ್ಮಂಗೂ ಯಾವ ಥರನೂ ಕಷ್ಟ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ. ನೋಡಕ್ಕ ಯಾವ ಥರ ಮಾತಾಡ್ತಿದ್ದಾಳೆ ಈ ಅಪ್ಪು. ಅಕ್ಕ, ನನಗನ್ಸುತ್ತೆ ಕಲ್ಯಾಣ ಮತ್ತೆ ಅಪ್ಪು ಅವರಿಗೆ ಮದುವೆ ಮಾಡಿಸಿದ್ರೆ ಹೇಗಿರುತ್ತೆ, ನಾನು ಏನಾದರೂ ತೊಂದರೆ ಆದರೂ ಪರವಾಗಿಲ್ಲ, ಅವಳು ತುಂಬ ಆಸೆ ಪಟ್ಟಿದ್ದಾಳಲ್ಲ ಅಕ್ಕ ಹುಡ್ಗನ್ನ, ಮದುವೆ ಮಾಡ್ಸೋಣ ಅಂತ ಹೇಳ್ತಾ ಇರ್ತಾರೆ. ಬೇಡ ಕನಕ, ಈಗ ಆಗಿರೋ ಅವಮಾನಗಳೇ ಸಾಕು, ನಮ್ಮ ಮೇಲೆ ಎಷ್ಟು ಅವರು ಕೋಪಗಳನ್ನ ಇಟ್ಕೊಂಡಿದ್ದಾರೆ, ಇನ್ನೂ ಇವಳನ್ನ ನೀನು ಅಲ್ಲಿ ಕಳಿಸ್ತೆ ಅಂದರೆ ಅಲ್ಲಿರೋ ಇಬ್ರು ಹೆಣ್ಮಕ್ಳನ್ನ ಮತ್ತೆ ಮನೆಯಿಂದ ಹೊರಗಾಕ್ತಾರೆ ಅಂತ ಅವರ ಅಕ್ಕ ಹೇಳ್ತಾ ಇರ್ತಾರೆ. ಆ ವಿಚಾರ ಕೇಳಿಸ್ಕೊಂಡ್ಬಿಡ್ತಾರೆ ಕೃಷ್ಣಮೂರ್ತಿಯವರು. ಕನಕ, ನೀನೇನ್ ಮಾಡ್ತಿದ್ಯಾ? ನಾನು ಹೇಳ್ದೆ ಅಲ್ವಾ, ಅಪ್ಪು ಏನೋ ಮಾಡ್ಕೊಂತಾಳೆ, ಅವಳು ಸರಿ ಹೋಗ್ತಾಳೆ, ನೀನಿನ್ನ ಗೊತ್ತಿಲ್ದಿರಂಗೆ ಏನೇನೋ ನಾಟಕ ಆಡಿ ಮತ್ತೆ ಆ ಮನೆಗೋಗಿ ಕಳಂಕ ತರಬೇಡ ನೀನು. ಸಾಕು, ನಾವು ಅನುಭವಿಸಿದ್ದು ಸಾಕು, ಅಲ್ಲಿ ಮಕ್ಕಳು ಅನುಭವಿಸ್ತಾ ಇರೋದು ಸಾಕು. ಇವಳಿಗೆ ನಾವು ಹೇಳಿದ್ರೆ ಅವಳು ಅರ್ಥ ಮಾಡ್ಕೊತಾಳೆ, ನಿನಗೆ ನೀನೇ ಊಹೆ ಮಾಡ್ಕೊಂಡು ಏನೇನೋ ನಿರ್ಧಾರ ತಗೋಬೇಡ ಅಂತ ಕನಕಗೆ ತುಂಬಾ ಬೈದ್ಬಿಟ್ಟು ಹೋಗ್ತಾರೆ ಕೃಷ್ಣಮೂರ್ತಿಯವರು. ಈಗ ಕನಕ ಏನ್ ಮಾಡುದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಸ್ವಪ್ನ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಅಕ್ಕ, ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ ಅನ್ನೋದು ನಿನಗೆ ಗೊತ್ತಾಗ್ತಿದ್ಯಾ? ನಾನೇನೇ ಮಾಡಿದೆ, ಫಸ್ಟೇ ನಾನು ಟೆನ್ಷನಲ್ಲಿದ್ದೀನಿ, ಇನ್ನೂ ಟೆನ್ಷನ್ ಕೊಡಬೇಡ ಅಂದ. ನಾವಿನ್ನೂ ಟೆನ್ಷನ್ ಆಗಿರ್ಬೇಕಕ್ಕ ನೀನು ಮಾಡಿರೋ ಕೆಲಸದಿಂದ, ನೀನು ಟೆನ್ಷನ್ ಆಗಿರೋದಲ್ಲ ಅಂತ ಹೇಳ್ಬೇಕಾದ್ರೆ, ಈಗ ನಾನು ಏನು ಮಾಡಿದೆ ಹೇಳೆ? ಈಗ ನೀನು ಬೆಳಗ್ಗೆನೆ ನನ್ನ ಹತ್ರ ತಲೆ ತಿನ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ, ಅಲ್ಲ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಅರುಣ್ ನನ್ನ ಜೊತೆ ತುಂಬ ಕ್ಲೋಸ್ ಆಗಿದ್ದವನು, ನನಗೆ ಕಷ್ಟ ಅಂತ ಹೇಳಿದ್ರು ನಾನು ರಾಹುಲ್ನ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೆ, ಅವನ ಮದುವೆ ಕ್ಯಾನ್ಸಲ್ನ ಮಾಡಿಕೊಂಡು ನನಗೆ ಫೇಕ್ ರಿಪೋರ್ಟ್ ಕೊಟ್ಟ ಪ್ರೆಗ್ನೆನ್ಸಿದು, ಅಂಥವನು ನನಗೆ ಈ ಥರ ಮಾಡ್ತಾನ? ಹೋಗ್ಲಿ, ದುಡ್ಗೋಸ್ಕರ ಮಾಡಿದ್ರು ಇಲ್ಲಿವರೆಗೂ ಅವನು ತರೋದು ಇಲ್ವಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ. ಹೌದು ಅಲ್ವಾ, ಅರುಣ್ ಈ ಥರ ಮಾಡೋ ಅಂಥ ವ್ಯಕ್ತಿ ಅಲ್ಲ. ಅರುಣೇ ಮಾಡ್ತಿದ್ದಾನಾ ಅಥವಾ ಅರುಣ್ ಹಿಂದೆ ಯಾರಾದರೂ ನಡೆಸ್ತಿದಾರಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಯಾರು ಏನು ಮಾಡ್ತಿದ್ದಾರೆ ಅಂತ ನನಗಂತೂ ಒಂಚೂರು ಗೊತ್ತಾಗ್ತಿಲ್ಲ ಅಂತ ಸ್ವಪ್ನ ಹೇಳ್ತಾಳೆ. ಅಕ್ಕ, ನೀನೀಗ ಏನು ಯೋಚನೆ ಮಾಡಬೇಡ, ಈಗ ನೀನು ಪ್ರೆಗ್ನೆಂಟ್ ಆಗಿದ್ಯಾ, ನಿನಗೆ ಅದು ಇದು ತಿನ್ನಬೇಕು ಅನ್ಸಿದ್ರೆ ನನಗೆ ಕರೆಕ್ಟಾಗಿ ಹೇಳು, ನಾನು ಮಾಡಿಕೊಡ್ತೀನಿ. ಈ ವಿಚಾರನ ಅಮ್ಮಂಗೆ ಹೇಳ್ದ ಅಂತ ಹೇಳ್ಬೇಕಾದ್ರೆ, ಈ ವಿಚಾರನ ಹೇಳಿದ್ರೆ ಅಮ್ಮ ಎಲ್ಲಿ ನಂಬ್ತಾರೆ? ನಂಬೋದು ಇಲ್ಲ. ನಾನು ಇದೆಲ್ಲ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊತೀನಿ, ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಬೇಡಕ್ಕ, ಫಸ್ಟೇ ಹೇಳು ಅಂತ ಹೇಳಿದ್ರು, ನಾನು ನೋಡಿ ಅಮ್ಮಂಗೆ ಸಮಾಧಾನವಾಗಿ ಹೇಳ್ತೀನಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಸರಿ, ನಿನ್ಗೇನಾದರೂ ಬೇಕು ಅಂದರೆ ನನಗೆ ಹೇಳು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಕಾವ್ಯ, ಅಲ್ಲ, ಅರುಣ್ಗೆ ಯಾರು ಈ ಥರ ಮಾಡೋಕ್ಕೆ ಹೇಳಿರ್ತಾರೆ ಅಂತ ತುಂಬ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ. ನೋಡಿದ್ರೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಅಲ್ಲಿ ಮಾತಾಡ್ತಾ ನಿಂತಿರ್ತಾರೆ. ಇನ್ನೂ ನೀನು ಇಲ್ಲೇ ಇದೆಯಾ? ಆಫೀಸಿಗೆ ಹೋಗಲ್ವಾ? ಈಗ ಹೇಗೋ ರಾಜ್ ಈಗ ಆಫೀಸ್ಗೆ ಹೋಗ್ತಾ ಇದ್ದಾನೆ, ಅವನ ಜೊತೆ ಹೋಗಿ ಕೆಲಸ ಮಾಡೋದು ಬಿಟ್ಟು ಇಲ್ಲೇನು ಹಳ್ಳಂಡೆ ಹೊಡಿತಿದ್ಯಾ ಅನ್ಬೇಕಾದ್ರೆ, ಏನೀಗ ನಾನು ಅಲ್ಲೋಗಿ ಅಟೆಂಡರ್ ಕೆಲಸ ಮಾಡ್ಬೇಕಾ ಅಮ್ಮ ಅಂತ ಹೇಳ್ಬೇಕಾದ್ರೆ, ಏನು ಅವನ್ನ ಫಾಲೋ ಮಾಡ್ತಾನೆ ಇರ್ಬೇಕಾ ನಾನು ಅಂತ ಹೇಳ್ತಾ ಇರ್ತಾನೆ ರಾಹುಲ್. ಏನು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಹೋ, ನನ್ನ ಗಂಡನ ಫಾಲೋ ಮಾಡಕ್ಕೆ ಹೇಳ್ತಾ ಇದ್ದೀರಾ? ಕೊಟ್ಟಿರೋ ಒಂದು ಬ್ರಾಂಚ್ನೇ ನೀವು ನೆಟ್ಟಿಗೆ ಇಟ್ಕೊಂಡಿಲ್ಲ, ವರ್ಕ್ ಮಾಡಿಲ್ಲ, ಈಗ ಎಂಪ್ಲಾಯ್ ಆಗೋಗಿ ಕೆಲಸ ಮಾಡ್ತೀನಿ ಅಂತೀರಾ, ಅದೇ ನಿಮ್ಮ ಸ್ಥಾನ ಅಂತ ಹೇಳ್ತಾ ಇರ್ತಾಳೆ. ನೀವು ನನ್ನ ಮಧ್ಯ ಬಂದು ಮಾತಾಡಕ್ಕೆ ಬರಬೇಡಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಅಲ್ಲ, ನನಗೊಂದು ಅರ್ಥ ಆಗಿಲ್ಲ, ನಮ್ಮ ಅಕ್ಕ ಅರುಣ್ಗೆ ದುಡ್ಡು ಕೊಡೋದನ್ನ ನಿಮಗೆ ಯಾರು ಫೋಟೋ ಕಳಿಸಿದ್ರು ಅಂತ ಕೇಳ್ತಾ ಇರ್ತಾರೆ. ನೋಡಿದ್ರೆ ಅಯ್ಯೋ, ಇವಳಿಗೆ ಅನುಮಾನ ಬಂದ್ಬಿಟ್ಟಿದೆಯಲ್ಲ ಅಂತ ಅವರಿಬ್ರು ತುಂಬ ಟೆನ್ಷನ್ ಆಗಿರ್ತಾರೆ. ಈಗ ನೀವೆಲ್ಲ ನಾಟಕ ಆಡ್ದಂಗೆ ನಾವು ನಾಟಕ ಆಡೋದಿಕ್ಕಾಗಲ್ವಲ್ಲ, ಯಾರೋ ಒಬ್ರು ಕಳ್ಸಿದ್ರು ಅದನ್ನು ತೋರಿಸ್ತೆ ಅಂತ ಹೇಳ್ತಾ ಇರ್ತಾನೆ ರಾಹುಲ್. ಆಗ, ಈಗ ನೀನು ನಿಮ್ಮ ಅಕ್ಕ ಆಡಿರೋ ನಾಟಕನ ಫಸ್ಟು ಮುಚ್ಚೋಗ್ರಿ, ಆಮೇಲೆ ನಮ್ಮ ವಿಚಾರಕ್ಕೆ ಬನ್ನಿ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ. ತಿಳ್ಕೊಂತೀನಿ, ಯಾರ್ಯಾರು ಏನೇನು ಮಾಡ್ತಿದಾರೋ ಎಲ್ಲ ತಿಳ್ಕೊಂತೀನಿ ಅಂತ ಹೇಳ್ತಾ ಇರ್ತಾಳೆ. ಈಗ ಅನುಮಾನ ಬಂದಿರೋದು ನಿಮ್ಮ ಮೇಲೆ, ಈಗ ಅವ್ನು ಯಾರು ನಿಮಗೆ ಫೋಟೋ ಕಳಿಸಿದ್ದು, ಅವ್ರ ನಂಬರ್ನ ನನಗೆ ಕಳಿಸಿ ಅಂತ ಹೇಳ್ತಾ ಇರ್ತಾಳೆ. ಸರಿ, ನಾನು ಕಳಿಸ್ತೀನಿ ಹೋಗು ಅಂತ ರಾಹುಲಿನ ನಂಬರ್ನ ಕಳಿಸ್ಬಿಡ್ತಾನೆ. ಕಾವ್ಯ ಓಡ್ ಬಂದು ನಂಬರ್ನ ಚೆಕ್ ಮಾಡೋದಿಕ್ಕೆ ಬರ್ತಾಳೆ. ಯಾಕೋ ನೀನು ನಂಬರ್ ಕಳಿಸ್ದೆ,
ಅವಳಿಗೆ ಅರುಣ್ ನಂಬರ್ ಅಂತಾನೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಮಾಮ್ ಏನ್ ಮಾಡ್ಕೊಂತವಳೋ ಮಾಡ್ಕೊಳ್ಳಿ, ನಮಗೆ ಮ್ಯಾನೇಜ್ ಮಾಡೋದ್ ಗೊತ್ತಾಗಲ್ವಾ ಅಂತ ಅವರಿಬ್ರಿನ ಮಾತಾಡ್ಕೋತಾ ಇರ್ತಾರೆ. ಕಾವ್ಯ ಬಂದು ಇನ್ನ ಆ ಫೋನಲ್ಲಿ ನಂಬರ್ ಚೆಕ್ ಮಾಡಿದ್ರೆ ಅರುಣ್ದೇ ಇದೆಯಲ್ಲ, ಇವನೇ ಹೆಂಗ್ ಕಳಿಸ್ತಾ ಅಂತ ಹೇಗಾದ್ರೂ ಹೋಗಿ ನಾನು ಮೀಟ್ ಆಗ್ಬೇಕು ಅಂತ ಇನ್ನ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಶಾಪಿಂಗ್ ಹೋಗ್ಬೇಕು ಅಂತ ಹೊರಟಿರ್ತಾರೆ. ಈಗ ನಾವಿಬ್ರೇ ಹೋಗೋದ್ ಸರಿ ಇರಲ್ಲ, ಅಪ್ಪನೂ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್. ಏಂತಕ್ಕೆ, ನಾನೇ ಇದೀನಲ್ವಾ, ನನಗ್ ಪರ್ಚೇಸ್ ಎಲ್ಲ ಮಾಡೋದ್ ಗೊತ್ತಿದೆ, ನಡಿ ಹೋಗೋಣ ಅಂತ ಹೇಳ್ತಿದ್ರು. ನಿನಗೆ ನನಗೆ ಅವರು ಫುಲ್ ಮಾಡ್ತಾರೆ. ಅಪ್ಪು ಕರ್ಕೊ ಬಂದ್ರೆ ಅವಳು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಅವಳಿಗೆ ಗೊತ್ತಿದೆ. ಅವಳು ಕರ್ಕೊಂಡು ಹೋಗೋಣ ಅಂತ ಇನ್ನ ಅಲ್ಲಿಂದ ಹೊರಟಿರ್ತಾರೆ. ಅಪ್ಪು ಮನೆಗೆ ಸೀದಾ ಕಲ್ಯಾಣ್ ಬಂದು ಅಪ್ಪು ಅಂತ ಎಲ್ಲಿ ಆಂಟಿ ಅಪ್ಪು ಅಂತ ಕೇಳ್ತಾ ಇರ್ತಾನೆ ಕಲ್ಯಾಣ್. ಏನಂತ ಹೇಳೋದಪ್ಪ, ಅಪ್ಪು ಮನೆಯಿಂದ ರೂಮಿಂದ ಹೊರಗೆ ಬರ್ತಾ ಇಲ್ಲ, ಅವಳಿಗೆ ಏನಾಗಿದೆ ಅಂತಾನೂ ನಮಗೆ ಗೊತ್ತಿಲ್ಲ, ಹೋಗಿ ಸ್ವಲ್ಪ ವಿಚಾರಿಸು ನೀನೆ ಅಂತ ಕನಕ ಹೇಳಿ ಕಳಿಸ್ತಾಳೆ ಕಲ್ಯಾಣ್ಗೆ. ಆಗ ಅಪ್ಪು ತುಂಬಾ ಕತ್ಲೇಲಿ ಕೂತಿರ್ತಾಳೆ. ಬ್ರೋ ನೀನ್ ಆ ಕತ್ಲೇಲಿ ಕೂತಿರೋದು, ನಿನಗ್ ಕತ್ಲೇನೆ ಆಗಲ್ವಲ್ಲ ಬ್ರೋ ಅಂತ ಹೇಳ್ತಾ ಇರ್ತಾನೆ. ಈಗ ಬಂದಿದ್ ವಿಚಾರ ಏನ್ ಹೇಳು, ಈಗ ನನಗೆ ಆ ಕತ್ಲೆ ಹಗ್ಲು ಎಲ್ಲ ರೂಢಿ ಆಗ್ಬಿಟ್ಟಿದೆ, ಬಂದಿದ್ ವಿಚಾರ ಹೇಳು ಅಂತ ಕೇಳ್ತಾ ಇರ್ತಾಳೆ ಅಪ್ಪು. ಏನೂ ಇಲ್ಲ ಬ್ರೋ, ಈ ತರ ಶಾಪಿಂಗ್ ಹೋಗೋಣ ಅಂತ ಇದೀವಿ, ನೀನು ಜೊತೆಗ್ ಬಾ ಅಂತ ಕರ್ಕೊಂಡು ಹೋಗೋದಿಕ್ ಬಂದೆ ಅಂತ ಹೇಳ್ತಾ ಇರ್ತಾನೆ. ನನಗೆ ಎಲ್ಗೂ ಬರಕ್ ಇಷ್ಟ ಇಲ್ಲ, ನಾನು ಇಲ್ಲೇ ಇರ್ತೀನಿ, ನೀವೇ ಹೋಗ್ಬಿಟ್ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪು. ಬ್ರೋ ನೀನು ಬಂದಿಲ್ಲ ಅಂದ್ರೆ ನನಗೆ ಟೈಮ್ ಪಾಸ್ ಆಗಲ್ಲ, ಬಾ ಬ್ರೋ ಅಂತ ಅವಳನ್ನ ತುಂಬಾ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಯಾಕೆ ಬ್ರೋ ನಿನಗೆ ಏನಾಯ್ತು, ನೀನ್ ಯಾಕೆ ಈ ತರ ಇದೆಯಾ, ದಿನೇ ದಿನ ನೀನು ನನ್ನ ಜೊತೆ ಮಾತಾಡೋದನ್ನ ಕಮ್ಮಿ ಮಾಡ್ತಿದ್ಯಾ ಅಂತ ಅವ್ನು ತುಂಬಾ ಬೇಜಾರಾಗ್ತಾ ಇರ್ತಾನೆ. ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಇರ್ಬೇಕೋ ಹಾಗೆ ಇರ್ಬೇಕು, ತುಂಬಾ ನಾವು ಹಚ್ಕೊಂಡ್ರೆ ನಮ್ಗೆ ಮನ್ಸಿಗೆ ನೋವಾಗುತ್ತೆ ಅಂತ ಅಪ್ಪು ಹೇಳ್ತಾ ಇರ್ತಾಳೆ. ಅವಳಿಗೆ ತುಂಬಾ ಬೇಜಾರಾಗಿ ಕುತ್ಕೊಂಡ್ಬಿಟ್ಟಿರ್ತಾಳೆ. ಯಾಕೆ ಬ್ರೋ ನಿನಗೀಗ ಏನಾಯ್ತು, ನನಗ್ ನೀನ್ ಹೇಳ್ಕೊಟ್ಟಿದ್ದೆ ನೀನು, ಜೀವನ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ ನೀನು, ಜನಗಳ ಮಧ್ಯೆ ಹೇಗ್ ಬೆರೆಯೋದು, ಮಾತಾಡೋ ವಿಧಾನ, ನನ್ನ ಫಸ್ಟು ಬರೀ ಗಾರ್ಡನ್ ಅಲ್ಲಿ ಕುತ್ಕೊಂಡು ಒಂದು ಪೆನ್ನು ಪೇಪರ್ ಇಟ್ಕೊಳ್ಳೋನ್ನ ಈವರೆಗೂ ಲೆವೆಲ್ವರೆಗೂ ತಂದಿದ್ಯಾ ಅಂದ್ರೆ ಅದಕ್ಕೆ ಕಾರಣ ನೀನಿದ್ರೇನೆ ಬ್ರೋ ನನಗೆ ತುಂಬಾ ಖುಷಿ ಆಗುತ್ತೆ. ಬಾ ಬ್ರೋ, ತುಂಬಾ ಕೇಳ್ತಾ ಇದೀನಲ್ವಾ, ಹೋಗ್ ಬರೋಣ ಅಂತ ಅವ್ನ್ ಕೇಳ್ತಾ ಇರ್ತಾನೆ. ಕನಕಾಗೆ ಅವರಿಬ್ರು ಮಾತಾಡ್ತಾ ಇರೋದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಯಾಕ್ ಬ್ರೋ, ಬಾ ಬ್ರೋ ಹೋಗೋಣ, ನೀನ್ ಈ ತರ ಇಡ್ಬೇಡ, ನೀನು ಹೊರ್ಗಡೆ ಬಂದ್ರೆ ನಿನ್ಗೂ ಮೈಂಡ್ ಫ್ರೆಶ್ ಆಗುತ್ತೆ, ಇಲ್ಲಾಂದ್ರೆ ನೀನ್ ಡಿಪ್ರೆಷನ್ ಅಲ್ಲೇ ಇರ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ನೋಡಿದ್ರೆ ಅನಾಮಿಕಾ, ಏನಿದು, ನಾನು ಅಲ್ಲಿ ಹೊರ್ಗಡೆ ಕಾಯ್ತಾ ಇದ್ರೆ ನೀನು ಮತ್ತೆ ಅವಳು ಮಾತಾಡ್ತಾ ಕೂತಿದ್ದೀರಾ, ನನಗೆ ಒಬ್ರು ಕಾಯೋರು ಇರ್ತಾರೆ, ನಿನಿಗೋಸ್ಕರ ನಾನ್ ಕಾಯ್ಬೇಕಾ, ಏನ್ ಮಾಡ್ತಿದ್ಯಾ ಅನ್ನೋದು ನಿನಗೆ ಬುದ್ಧಿ ಬೇಡ್ವಾ ಅಂತ ಹೇಳ್ತಾ ಇರ್ತಾಳೆ ಅನಾಮಿಕಾ. ಯಾಕ ಅನಾಮಿಕಾ, ನಾನು ಅಪ್ಪುನ ಕರ್ಕೊಂಡ್ ಬರ್ತೀನಿ ಕಾರಲ್ಲಿರು ಅಂತ ಅಂದೆ ಅಲ್ವಾ, ಹೋ ನೀವಿಬ್ರೇನು ಆಟಗಳಾಡ್ತಾ ಇದ್ದೀರಾ ಅಂತ ಇನ್ನ ಅನಾಮಿಕಾ ಅವರಿಬ್ರು ಮಧ್ಯೆ ಮಾತಾಡ್ತಾ ಇರ್ತಾಳೆ. ಈಗ ಅನಾಮಿಕಾಗೆ ಕಲ್ಯಾಣ್ ಮತ್ತೆ ಅಪ್ಪು ಮಧ್ಯೆ ಪ್ರೀತಿ ಇದೆ ಅನ್ನೋ ವಿಚಾರ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅಕ್ಕಗೋಸ್ಕರ ಹೋರಾಡಿ ಈಗ ಅರುಣ್ನ ಹಿಡ್ಕೊಂತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.